ನಮಸ್ಕಾರ. ಅರ್ಲಿ ಮಾರ್ನಿಂಗ್ಗೆ ನಾವು ಎದ್ದುಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ಫೇಮಸ್ ಆ್ಯಂಡ್ ವೈರಲ್ ಆಗಿರೋ ದೇವಸ್ಥಾನ. ಅಲ್ಲಿ ಹೋಗ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಏನು ಅಂತ. ಮೀನ್ಸ್ ಹೇಳಬೇಕಂದ್ರೆ ನಾವು ಆವಾಗಲೇ ಎದ್ವಿ. ನಾನು ಮತ್ತು ನನ್ನ ತಮ್ಮ ಇಬ್ಬರು ಎದ್ದು ರೆಡಿ ಆದ್ವಿ. ನಮ್ಮ ಅಕ್ಕ ಲೇಟ್ ಮಾಡಿಬಿಟ್ಲು. ಸೊ ಇವಾಗೆಲ್ಲ ಹೋಗ್ತಾಯಿದ್ದೀವಿ. ನಾವು ಎದ್ದಿದ್ದೆ 3:30ಗೆ ಎದ್ದು ಮನೇಲಿ ನೀರಿಟ್ಟು ಸ್ನಾನ ಮಾಡಿಕೊಂಡು ಮನೆ ಕಸ ಗುಡಿಸಿ ಒರೆಸಿ ಪೂಜೆ ಮಾಡಿ ರೆಡಿಯಾಗಿ ನಾನು ರೆಡಿಯಾಗಿದ್ದೆ. ನಮ್ಮ ತಮ್ಮನ ಅವನು ರೆಡಿಯಾಗಿದ್ದ. ಬಟ್ ನಮ್ಮ ಅಕ್ಕ ನಮ್ಮ ಅಣ್ಣ ಮತ್ತು ನಮ್ಮ ಪಾಪ ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ಮಲ್ಕೋಗ್ತಿದ್ದಾಳೆ. ಎದ್ದು ಬರ್ತಾ ಇದ್ದಾಳೆ. ಸೊ ಆ ದೇವರು ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಎತ್ತ ಅಂತ. ಬಾಯ್ ಬಾಯ್, ಸ್ಟೇ ಟ್ಯೂನ್. ಅವನು ರೆಡಿಯಾಗಿದ್ದಾನೆ. ನಮ್ಮ ಅಕ್ಕಂಗೆ ವೆಯ್ಟಿಂಗು. ನಮ್ಮ ಅಕ್ಕ ಯಾವಾಗ ಬರ್ತಾಳೆ ಅಂತ ನೋಡಿಕೊಂಡು ಕಾಲ್ ಮಾಡಿದ್ದೆ. ಬರ್ತಾಯಿದ್ದೀನಿ ಅಂತ ಹೇಳಿದ್ಲು. ಸೊ ಹೋಗ್ಬೇಕು. ಟೈಮ್ ಆಯಿತು. ಭಾರಿ ಅಂದರೆ ನೀರು ಹಾಕ್ಕೊಂಡು ನಿಂತಿದ್ದಾಳೆ. ಕತೆ ಮೋಸ್ಟ್ಲಿ ಈ ವಾರ ಅವಳಿದೆ ಅನಿಸುತ್ತೆ ಮನೆ ಮುಂದೆ ನೀರು ಹಾಕೋದು. ಅವಳೇ ಹಾಕ್ತಾಯಿದ್ದಾಳೆ. ನೋಡೋಣ ಎಷ್ಟೊತ್ತು ಮಾಡ್ತಾಳೆ ಅಂತ. ಇವಳು ಶಾನೆ ಕತೆ ಇವಳ್ದು. ನೀರು ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿ ಬರ್ತಾವ್ರೆ. ಅದಕ್ಕೆ ಬೇಗ ಎದ್ದೊಳ್ಬೇಕು ಅನ್ನೋಳು ಎದ್ದೇಳೋದೇ ಇಲ್ಲ. ಇವತ್ತು ನಾನೇ ಎಲ್ರಿಗಿಂತ ಬೇಗ ಎದ್ದು ರೆಡಿಯಾಗಿ ಕೂತಿದ್ದೀನಿ. ಇವನು ಇಲ್ಲಿ ವೆಯ್ಟ್ ಮಾಡ್ತಾನೆ. ಅಲ್ಲ ಅವಳು ರಂಗೋಲಿ ಹಾಕ್ತವಳೆ. ಅಲ್ಲಿ ಎಲ್ಲೋ ಇಲ್ಲಿ ನಮ್ಮಮ್ಮ ಅಲ್ಲಿ ನೋಡ್ತೈತೆ ಹೋಯ್ತಾ ಏನು ಅಂತ. ಹೋಗೋಣ, ಹೆಂಗೋ ಬಿಡಿ ಅಡ್ಜಸ್ಟ್ ಮಾಡಿಕೊಟ್ಟು. ಇವಾಗ ನಾವು ಬಿಟ್ಟು ಇದ್ದೀವಿ. ರಾಮನಗರ ಜೊತೆ ಇನ್ನೂ ಹೋಗಬೇಕು. ಇವಾಗ ನಾವು ಲೊಕೇಶನ್ ಹತ್ತಿರ ಪ್ರಕಾರ ನಮಗೆ ಎಕ್ಸಾಕ್ಟ್ಲಿ 145 ಮಿನಿಟ್ಸ್ ತೋರಿಸ್ತೀವಿ. ಮಾರ್ನಿಂಗ್ ಎದ್ದು ಹೋಗ್ತಾ ಇರೋದು ಆ ವೈಬ್ಸೇ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆ ವೈಬ್ಸ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ವಿ. ನಮಗೇನು ತೀರಾ ಬಿಸಿಲೇನಿರಲಿಲ್ಲ. ಜಸ್ಟ್ ನಾರ್ಮಲ್ ಆಗಿತ್ತು. ಟ್ರಾವೆಲಿಂಗ್ ಮಾಡೋದಕ್ಕೇನು ಬೇಜಾರೇನಂತ ಅನಿಸಿಲ್ಲ. ಆ್ಯಂಡ್ ನಿಮಗೆ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ನೋಡೋರ್ಗೇನು ಇದೇನು ಹೊಸ್ತೇನಲ್ಲ, ಯಾಕಂದರೆ ತುಂಬ ಫೇಮಸ್ ಆಗಿದೆ ಅಲ್ವಾ. ಸೊ ಎಲ್ಲರೂ ಕೂಡ ಹೋಗಿರ್ತೀರ. ನಾನು ಈ ದೇವ್ರನ್ನ ಜಾಸ್ತಿ ಬಿಲೀವ್ ಮಾಡ್ತೀನಿ. ಇದು ನನ್ನ ಸೆಕೆಂಡ್ ಟೈಮ್ ನಾನು ಕಾಯಿ ಕಟ್ತಾ ಇರೋದು. ನಾವು ಯಾರು ಇರಲ್ಲ ಅಂದ್ಕೊಂಡು ನಾವಿರೋ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಬಟ್ ಜನ ಆದ್ರೂ ಇದ್ದಾರೆ. ಇಲ್ಲೇ ಎಷ್ಟು ಜನ ನಡ್ಕೊಂಡು ಹೋಗ್ತದಲ್ಲ, ಅಲ್ಲಿ ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ನೋಡಬೇಕು ಅಲ್ವಾ. ಇವಾಗ ನಾವು ಕ್ಯೂ ನಿಂತಿದ್ದೀವಿ. ತುಂಬ ಅಂದರೆ ತುಂಬಾ ರಶ್ ಇದೆ. ಇಲ್ಲಿದೆ, ಅಲ್ಲಿ ಜನ ತುಂಬ ಜನ ಬಂದಿದ್ದಾರೆ. ನೋಡೋಣ. ಇವಾಗ ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಇನ್ನು ಮತ್ತೆ ರೈಟ್ ತೊಗೊಳ್ಳೋ ಥರ ಇದೆ. ಬಟ್ ತುಂಬ ಜನ ಇದ್ದರೆ ಇವಾಗ ಇಲ್ಲೊಂದು ಹಾಲ್ ಇದೆ ಅಲ್ವಾ, ಇದು ಒಳಗಡೆ ಹಾಲ್ ಒಳಗಡೆ ಬಿಡ್ತಾರೆ. ಸೊ ಇವಾಗ ಕಮ್ಮಿ ಜನ ಇರೋದಕ್ಕೆ ಮೇಲೆ ಇಷ್ಟು ನಾವೇನು ಅಂದ್ಕೊಂಡಿದ್ವಿ ಅದು ಉಲ್ಟಾ ಆಗ್ಬಿಟ್ಟು ಅಂತ ಅಂದ್ಕೊಂಡಿದ್ವಿ. ಈ ಥರ ಇಲ್ಲಿ ಬಿಡ್ತಾ ಇದ್ದಾರೆ. ಇಷ್ಟೊಂದು ಜನ ಬಂದಿದ್ದಾರೆ. ಇವಾಗ ಇಲ್ಲೂ ಕೂಡ ಓಪನ್ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ರಶ್ ಆಗಿರೋದ್ರಿಂದ. ಬಟ್ ಇವಾಗ ಇಲ್ಲಿ ಒಂದೇ ಒಂದು ಲೈನು. ಇವಾಗ ಬೇಗ ನಾವು ಫಾಸ್ಟಾಗಿ ಹೋಗಬೇಕು. ನೋಡಿ ನಾವು ಮುಂದೆಗಡೆ ಎಷ್ಟು ಜನ ಇರ್ತಾರೆ ಏನು ಅಂತ ಗೊತ್ತಿಲ್ಲ. ಇವಾಗ ಆಚೆಗಡೆ ಬಂದ ಏನ ಇಲ್ಲಿ ಎಷ್ಟೈತೆ ನೋಡು, ಇಂಡಸ್ಟ್ ಏನೈತೆ ನೀನು ನೋಡು. 6 ಇರಬೇಕು. ಮಾಡಿ ಇವಾಗ ಆಚೆಗಡೆ ಬಂದು
ಇವಾಗ ತಾನೇ ದರ್ಶನ ಆಚೆ ಬಂದ್ವಿ. ಫೋಟೋಸ್ ಎಲ್ಲ ಪ್ರಾಹಿಬಿಟೆಡ್, ಸೊ ಅದಕ್ಕೆ ನಾವೇನು ವಿಡಿಯೋ ಮಾಡಿಲ್ಲ. ನಮಗೆ 1 ಅವರಲ್ಲೇ ದರ್ಶನ ಆಯಿತು. ನಮ್ಮ ಅಕ್ಕ ಅದೇನೋ ಕಾಯಿನ್ ಬೇರೆ ಅನಿಸ್ತಾ ಇದ್ದಾರೆ. ಇವಾಗ ನಾವು ಪ್ರಸಾದಕ್ಕೆ ಬಂದ್ವಿ. ಇಲ್ಲೂ ಕ್ರೌಡ್ ಇದೆ, ನೋಡೋಣ. ಏನದು? ನೋಡ್ಬಿಟ್ಟು ಆಗ್ತಾ ಬಿಡು. ಹೆಂಗಿತ್ತಕ್ಕ ಇವತ್ತಿನ ಚೆನ್ನಾಗಿತ್ತು. ಇವತ್ತು ನಮ್ಮ ಅಕ್ಕ ಏನಂತ ಹೇಳೋದು, ಬೇಗ ಬಂದರೆ ಜನ ಇರಲ್ಲ ಹಾಗೆ ಹೀಗೆ ಅಂತ. ಬಟ್ ಆದರೂ ಜನ ಇದ್ದರು. ದರ್ಶನ 1 ಅವರಲ್ಲಿ ದರ್ಶನ ಮುಗೀತು ಆ್ಯಂಡ್ ಚೆನ್ನಾಗಿತ್ತು. ಇವಾಗ ಪ್ರಸಾದ ತಿಂದು ಹೋಗ್ಬೇಕು. ಇವಾಗ ತಿಂದಲ್ಲ, ಇವಾಗ ತಾನೆ. ಅದೇ ಇವಾಗ ಪ್ರಸಾದ ತಿಂದಾಯ್ತು. ಸಾರಿ, ಇವಾಗ ನಾವು ಯಾವಾಗ ಹೋಗ್ಬೇಕು. ಇನ್ನೊಂದು 2 ಸಲ ಬಾರಿಸ್ಬಿಡೋಣ ಅಂತಾನೆ. ಅಷ್ಟೇ, ಇವಾಗ ಮನೆಗೆ ಹೋಗೋದು. ಚೆನ್ನಾಗಿತ್ತು ಇವತ್ತಿನ ಡೇ. ಕ್ಯಾಮ್ರಾಮನ್ಗೆ ಎಷ್ಟು ಕೊಡ್ತೀಯ ಪೇಮೆಂಟು? ಸಾವೇರಿ ಇಟ್ಕೊಂಡಿಲ್ವಾ ಏನಂತ? ಕ್ಯಾಮ್ರಾಮನ್ ದೊಡ್ಡ ಯೂಟ್ಯೂಬರ್ ನಮಗೂ ಹಂಗೆ ಸ್ವಲ್ಪ ಕೊಡ್ರಿ, ಇವಾಗ ಎಷ್ಟು ಬರುತ್ತೆ ಅಷ್ಟು. ಇವತ್ತಿನ ವ್ಲಾಗ್ ಹೀಗಾಗಿತ್ತು. ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ನಾವು ಗಾಡಿ ಹತ್ರ ಹೋಗಿ ಸ್ಲಿಪ್ಪರ್ ಹಾಕ್ಕೊಂಡು ನಾವು ಇವಾಗ ಹೊರಡಬೇಕು. ಎಲ್ಲಿ ನಿಲ್ಸಿದ್ಯೋ ಧ್ರುವ? ಧ್ರುವ ಎಲ್ಲಿ ನಿಲ್ಸಿ? ಓ, ಇಲ್ಲೈತೆ. ಇವಾಗ ನಾವು ಹೊರಡೋದು.